ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಹಾಜರಾಗಿದ್ದಾರೆ. ಎಲ್ಲರನ್ನೂ ಆಚೆ ಕಳಿಸಿ ಇನ್ ಕ್ಯಾಮ್ರಾ ಪ್ರಕ್ರಿಯೆ ನಡೀತಾ ಇದೆಯಂತೆ. ದರ್ಶನ್ ಪರ ವಕೀಲರ ಮನವಿ ಮೇರೆಗೆ ಇನ್ ಕ್ಯಾಮ್ರಾ ಪ್ರಕ್ರಿಯೆ. ಸೊ ಇವತ್ತಿನಿಂದ ವಿಚಾರಣೆ ಆರಂಭ ಆಗ್ತಾ ಇದೆ. ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ವಿಟ್ನೆಸ್ ಹೇಳಿಕೆಯ ಹಿನ್ನೆಲೆ ಬೇರೆ ಆರೋಪಿಗಳನ್ನ ಹೊರ ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಪೋಷಕರಿಂದಲೂ ಕೂಡ ಹೇಳಿಕೆಗಳು ದಾಖಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಸಾಕ್ಷ್ಯವನ್ನ ರೇಣುಕಾಸ್ವಾಮಿಯ ತಂದೆ ಮತ್ತು ತಾಯಿ ಇಬ್ರು ಕೂಡ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಂದ ಮೊದಲ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ವಿಚಾರಣೆಯಲ್ಲಿ ಆರೋಪಿಗಳಾದ ಕೇಶವಮೂರ್ತಿ, ನಿಖಿಲ್ ಇವಾಗ ಗೈರಾಗಿದ್ದಾರೆ. ಸೊ ನಟ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಇವತ್ತಿನಿಂದ ನಿಜಕ್ಕೂ ಮತ್ತೊಂದು ರೀತಿಯ ಅಗ್ನಿ ಪರೀಕ್ಷೆ 2026 ಇವರ ಪಾಲಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಈಗ ಡಿಸೈಡ್ ಮಾಡುವಂತಹ ಸಂದರ್ಭ. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಟ್ರಯಲ್ಗಳು, ಮುಖ್ಯ ಟ್ರಯಲ್ಗಳೆಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಹೀಗಾಗಿ ಹತ್ಯೆ ನಡೆದ ಸ್ಥಳಕ್ಕೆ ವಿಶೇಷ ಸರ್ಕಾರಿ ಅಂದ್ರೆ SPP ಅವರು ಕೂಡ ಪ್ರಸನ್ನ ಕುಮಾರ್ ಅವರು ಭೇಟಿ ಕೊಟ್ಟು ತನಿಖಾಧಿಕಾರಿಯಾದ ACB ಚಂದನ್ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸೊ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಕೂಡ ಕೋರ್ಟಿಗೆ ಬಂದು ಸಾಕ್ಷಿಯನ್ನ ಹೇಳಿದ್ದಾರೆ. ಅವರ ತಾಯಿ ರತ್ನಪ್ರಭಾ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಏನಾಗತ್ತೆ, ದರ್ಶನ್ ಅವರ ಭವಿಷ್ಯ ಏನು, ಪವಿತ್ರ ಗೌಡರ ಭವಿಷ್ಯ ಏನು, ತಂದೆ ತಾಯಿಯ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರುತ್ತೆ. ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಮೊಮ್ಮಗುವನ್ನು ಕೂಡ ಕರ್ಕೊ ಬಂದಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಮಗನನ್ನ ಇನ್ನೂ ಕೂಡ ನೆನಪಿಸ್ಕೊಂಡು. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಅದು 1 ತಿಂಗಳು 2 ತಿಂಗಳು ಅಥವಾ 2 ವರ್ಷಕ್ಕೆ ಹೋಗುವಂಥದ್ದಲ್ಲ. ಹಾಗಾಗಿ ದರ್ಶನ್ ಅವರ ಗ್ರಹಚಾರ, ಪವಿತ್ರ ಗೌಡ ಅವರ ಭವಿಷ್ಯ ಆ್ಯಂಡ್ ಅವರ ಟೀಮ್ನ ಭವಿಷ್ಯ ನಿರ್ಧಾರ ಆಗುವಂತಹ ಸಮಯ. ಇಲ್ಲಿ ತನಕ ಒಂದು ಲೆಕ್ಕ ಆದರೆ ಇನ್ನು ಮುಂದಕ್ಕೆ ಇನ್ನೊಂದು ರೀತಿಯ ಲೆಕ್ಕ. ಜೈಲ ಅಥವಾ ಮುಂದಕ್ಕೆ ಏನು ಅನ್ನುವಂಥದ್ದು ಹಲವು ಪ್ರಶ್ನಾರ್ಥಕ ಚಿಹ್ನೆಗಳಾಗಿ ಕಾಡ್ತಾ ಇದೆ. ಸೊ ಕುತೂಹಲ ಎಲ್ಲರಿಗೂ ಇದೆ. ದರ್ಶನ್ ಕೇಸ್ ಅಥವಾ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಏನಾಗ್ತಾರೆ ಅನ್ನುವಂಥದ್ದು. ಸೊ ಇವತ್ತಿನಿಂದ ಟ್ರಯಲ್ ಆರಂಭ ಆಗಿದೆ. ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು ಅಂತ ಇನ್ ಕ್ಯಾಮ್ರಾ ಪ್ರಕ್ರಿಯೆ ಮಾಡ್ತಾ ಇದ್ದಾರಂತೆ. ಅಂದ್ರೆ ಈಗಿನ ಟೆಕ್ನಾಲಜಿ ಎಲ್ಲ ಬಳಸ್ಕೊಳ್ತಾರೆ. ವಿಟ್ನೆಸ್ ಹೇಳಿಕೆ ಹಿನ್ನೆಲೆ ಬೇರೆ ಆರೋಪಿಗಳನ್ನ ಹೊರ ಕಳಿಸಿದ್ದಾರೆ.